ನಡಹಳ್ಳಿ ತೇಜೋವಧೆ ಖಂಡಿಸಿ ಏಪ್ರಿಲ್ 7ರಂದು ತಾಳಿಕೋಟೆ ಪಟ್ಟಣದಲ್ಲಿ ಕ್ಷೀರಾಭಿಷೇಕ ಸಮಾರಂಭ. ಯತ್ನಾಳ್ರ ಉಚ್ಚಾಟನೆ ಖಂಡಿಸಿ ಇತ್ತೀಚೆಗೆ ಪಟ್ಟಣದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ರಾಜ್ಯಾಧ್ಯಕ್ಷ ವಿಜೇಂದ್ರ ಹಾಗೂ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷ ನಡಹಳ್ಳಿ ಅವರನ್ನು ಅಪಮಾನಿಸಿ ಅವರ ತೇಜೋವಧೆ ಮಾಡಿರುವುದನ್ನು ನಗರ ಬಿಜೆಪಿ ಘಟಕ ಉಗ್ರವಾಗಿ ಖಂಡಿಸುತ್ತದೆ ಎಂದು ಬಿಜೆಪಿ ಯುವ ಮುಖಂಡ ಶಿವಶಂಕರ್ ಹಿರೇಮಠ ಹೇಳಿದರು. ಶುಕ್ರವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಡಹಳ್ಳಿ ಅವರು ಎಲ್ಲ ಸಮಾಜದವರನ್ನ ಗೌರವಿಸುವ ವ್ಯಕ್ತಿಗಳಾಗಿದ್ದಾರೆ. ಅವರು ಯಾವ ವರ್ಗದ ಜನರ ವಿರುದ್ಧವೂ ಮಾತನಾಡಿಲ್ಲ. ಹಾಗಿದ್ದರೂ ಕೆಲ ವಿರೋಧಿಗಳು ಅವರನ್ನು ಗುರಿಯಾಗಿಸಿ ಅವರ ತೇಜೋವಧೆಗೆ ಎಳೆದಿದ್ದಾರೆ. ಅವರ ಈ ಕೆಟ್ಟ ಮನಸ್ಥಿತಿಯನ್ನು ವಿರೋಧಿಸಿ ಪಟ್ಟಣದಲ್ಲಿ ಏಪ್ರಿಲ್ 7ರಂದು ಸಂಜೆ 4 ಗಂಟೆಗೆ ಬಿಜೆಪಿ ಕಾರ್ಯಕರ್ತರಾದಂತಹ ನಾವು ಪಟ್ಟಣದಲ್ಲಿ ಶಾಂತಿಯುತ ಮೆರವಣಿಗೆಯನ್ನು ನಡೆಸಿ ಶ್ರೀ ಬಸವೇಶ್ವರ ವೃತ್ತದಲ್ಲಿ ಸನ್ಮಾನ್ಯ ಯಡಿಯೂರಪ್ಪ, ವಿಜೇಂದ್ರ ಹಾಗೂ ನಡಹಳ್ಳಿ ಅವರ ಭಾವಚಿತ್ರಕ್ಕೆ ಕ್ಷೀರಾಭಿಷೇಕವನ್ನು ಮಾಡಲಿದ್ದೇವೆ. ಎಲ್ಲ ಸಾರ್ವಜನಿಕರು ಇದಕ್ಕೆ ಸಹಕರಿಸಬೇಕು ಎಂದು ಹೇಳಿಕೊಂಡರು. ಪುರಸಭೆಯ ಸದಸ್ಯ ವಾಸುದೇವ್ ಹೆಬಸೂರು, ಮಾನಸಿಂಗ್ ಕೊಕಟನೂರು, ಜಯಸಿಂಗ್ ಮೂಲಿಮನಿ ನಡಹಳ್ಳಿ ತೇಜೋವಧೆಯನ್ನು ಉಗ್ರವಾಗಿ ಖಂಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿಯ ಮುಖಂಡರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಕಿಶೋರ್ ಕುಲಕರ್ಣಿ, ಎಸ್ಕೆ ನ್ಯೂಸ್, ತಾಳಿಕೋಟೆ. ಹಿರಿಯರು ಭಾಜಪ ನಾಯಕರಾದಂಥ ಮಲ್ಲಪ್ಪನ ಸರ್ಶೆಟ್ಟಿ ಅವರೇ, ಪುರಸಭೆಯ ಸದಸ್ಯರಾದಂಥ ವಾಸುದೇವ್ ಕೆಂಚೂರಣ್ಣವರೇ, ಪುರಸಭೆಯ ನಾಮನಿರ್ದಿಷ್ಟ ಮಾಜಿ ಸದಸ್ಯರಾದಂಥ ಮಾನಸಿಂಗ್ ಕೊಕಟ್ನೂರವರೇ, ಪುರಸಭೆಯ ಮಾಜಿ ಸದಸ್ಯರಾದಂಥ ಪ್ರಕಾಶ್ ಹೆಜೇರಿಯವರೇ, ಆಮೇಲೆ ಬಿಜೆಪಿ ಪಾರ್ಟಿಯ ಮಂಡಲ ಉಪಾಧ್ಯಕ್ಷರಾದಂಥ ಪ್ರಕಾಶ್ ಹೆಜೇರಿಯವರೇ, ನಮ್ಮ ಬಿಜೆಪಿಯ ನಾಯಕರಾದಂಥ ಮಾಜಿ ಪುರಸಭೆ ನಾಮನಿರ್ದಿಷ್ಟ ಸದಸ್ಯರಾದಂಥ ರಾಘು ವಿಜಾಪುರ ಅವರೇ, ಬಾಬು ಕಾಜೋಳ ಅವರೇ, ಮಲ್ಲು ಮಿಂಟಿ ಅವರೇ, ಬಸವರಾಜ್ ಭಟ್ಟಿ ಅವರೇ, ನಮ್ಮ ಬಿಜೆಪಿಯ ಮಂಡಲದ ಯುವ ಮೋರ್ಚಾದ ಒಬಿಸಿ ಮೋರ್ಚಾದ ಅಧ್ಯಕ್ಷರಾದಂಥ ಈಶ್ವರ್ ಹುಗಾರ್ ಅವರೇ, ಕಕ್ಕುಸ ರಂಗರೇಶ್ ಅವರೇ, ವಿಠಲ್ ಮೊಯ್ತಿ ಅವರೇ, ಮಲ್ಲು ಕೊಡೇಕಲ್ ಅವರೇ, ಇನ್ನುಳಿದಂಥ ಗುರುರಾಜ್ ರೆಡ್ಡಿ ಅವರೇ, ಇನ್ನುಳಿದಂಥ ಎಲ್ಲ ನಾಯಕರು. ರಾಘು ವಿಜಾಪುರ ಅವರು ಪತ್ರಿಕಾಗೋಷ್ಠಿಯ ಉದ್ದೇಶವನ್ನು ಬಹಳ ಸರಳವಾಗಿ, ಬಹಳ ನೇರವಾಗಿ ಹೇಳಿದರು. ಇವತ್ತು ನಮ್ಮದು ಕೂಡ ಅದೇ. ಎಸ್ ಪಾಟೀಲ್ ನಡಹಳ್ಳಿ ಅವರು ನಾವು ಯಾರೂ ಪಂಚಮಸಾಲಿ ವಿರೋಧಿಗಳು ಅಲ್ಲ, ಬಸವನಗುಡಿ ಯತ್ನಾಳ್ ಅವರ ವಿರೋಧಿಗಳು ಕೂಡ ಅಲ್ಲ. ಅದು ಪಾರ್ಟಿ ತಗೊಂಡಂಥ ನಿರ್ಣಯ. ಪಾರ್ಟಿ ಯಾವ ರೀತಿ ನಿರ್ಣಯ ತಗೊಂಡೈತೆ ಇವತ್ತು ಬಿಜೆಪಿ ಅಂತ ನಾವು ಕೂಡ ಅದನ್ನು ಸ್ವಾಗತ ಮಾಡಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಅದನ್ನು ಸ್ವಾಗತ ಮಾಡಿದ್ದು ಎಸ್ ಪಾಟೀಲ್ ನಡಹಳ್ಳಿ ಅವರು. ಅವರು ಮಾಡಿದ್ದು ಇವತ್ತು ಪಾರ್ಟಿ 2 ವರ್ಷಗಳ ನಂತರ ಅವರನ್ನ ಉಚ್ಚಾಟನೆ ಮಾಡಿದಂಥ ಪಾರ್ಟಿ ಘೋಷಣೆ ಮಾಡಿದ ನಂತರ ಬಿಜೆಪಿಯ ಯುವ ಮೋರ್ಚಾ, ಬಿಜೆಪಿಯ ರೈತ ಮೋರ್ಚಾದ ಅಧ್ಯಕ್ಷರಾಗಿ ಅವ್ರ ಕೆಲಸವನ್ನು ನಾವು ಮಾಡಿದ್ದಾರೆ. ಪ್ರತಿಭಟನೆ ಮೊನ್ನೆ ಮಾಡಿದಂಥ ಪ್ರತಿಭಟನೆ ಮಾಡಲಿಕ್ಕೆ ಯಾರು ವಿರೋಧ ಇರಲಿಲ್ಲ. ವಿರೋಧ ಮಾಡುವಂಥ ವ್ಯಕ್ತಿಗಳು ನಾವಲ್ಲ. ಅವತ್ತು ಪ್ರತಿಭಟನೆಯಲ್ಲಿ ಕೆಲವು ಯಾರು ನಿಮ್ಗೆ ಗೊತ್ತಿರಲಿ, ಯಾರು ಬಿಜೆಪಿ ಕಾರ್ಯಕರ್ತರು ಆ ಸಂಸ್ಕಾರದವರಲ್ಲ. ಯಡಿಯೂರಪ್ಪರಿಗಾಗಿ, ವಿಜೇಂದ್ರವರಿಗಾಗಿ, ಎಸ್ ಪಟ್ನಳ್ಳಿಯವರಿಗಾಗಿ ಅವತ್ತೇನು ಅವಮಾನ ಮಾಡ್ಯಾರ, ಅವರು ಯಾರು ಬಿಜೆಪಿ ಕಾರ್ಯಕರ್ತರಲ್ಲ. ಅವತ್ತು ಯಾರೋ ಬಂದ ತಕ್ಷಣ ಅವಮಾನ ಮಾಡುವಂಥ ಕೆಲಸ ಮಾಡ್ಯಾರ. ಅದಕ್ಕೂ ನಮ್ಗೆ ನೋವಿಲ್ಲ. ಅದಕ್ಕೆ ಎಸ್ ಪಟ್ನಳ್ಳಿಯವರು ಏನು ಮಾಡ್ಯಾರ, ಉದ್ಯಾನ ಕ್ಷೇತ್ರಕ್ಕೆ ಏನು ಮಾಡ್ಯಾರ ಅಂತ ಹೇಳಿ ಪ್ರತಿ ಗಲ್ಲಿಗೆ ಹೋಗಿ ಕೇಳಿದ್ರೆ ಗಾಡಿಗಳು ಇರ್ತಾವೆ, ಜನಗಳು ರಸ್ತೆಗಳು ಇರ್ತಾವೆ, ಲೈಟ್ಗಳು ಇರ್ತಾವೆ, ಗುಡಿ ಗುಂಡಾರಗಳು ಇರ್ತಾವೆ, ಆದಂಥ ಮೂರ್ತಿಗಳು ಕೂಡ ಇರ್ತಾವೆ. ಸುಮಾರು ಸ್ವತಂತ್ರ ಸಿಕ್ಕು 70-75 ವರ್ಷ ಆದರೂ ಕೂಡ ಮಹಾನ್ ವ್ಯಕ್ತಿಗಳ, ಈ ಇಡೀ ಮುದ್ಯಾಳ ಮತಕ್ಷೇತ್ರಗಳ ಮಹಾನ್ ವ್ಯಕ್ತಿಗಳ ಸರ್ಕಲ್ಗಳು ಇರಲಿಲ್ಲ, ಮಹಾನ್ ವ್ಯಕ್ತಿಗಳ ಮೂರ್ತಿಗಳಿರಲಿಲ್ಲ. ಒಂದಿಷ್ಟು ಮಾಡಿರ್ಬೋದು, ಒಂದಿಷ್ಟು ಮಾಡಿರ್ಲಿಕ್ಕಿಲ್ಲ. ಅಂಥದ್ರೊಳಗೆ ಬಸವಣ್ಣ, ಅಂಬೇಡ್ಕರ್, ವೀರೇಶ್ವರ ಶರಣರು, ಬಸ್ ಸ್ಟ್ಯಾಂಡು, ರಸ್ತೆಗಳು, ಲೈಟ್ಗಳು 75 ವರ್ಷದೊಳಗೆ ಯಾರೇನು ಮಾಡಿದ್ದಲ್ಲ ಅಷ್ಟು ಕೇವಲ 5 ವರ್ಷದಲ್ಲಿ ಯಾರಾದರೂ ಮಾಡಿದ್ದ ಅದು ಸನ್ಮಾನ್ಯ ಶ್ರೀ ಬಿಜೆಪಿಯ ಎಸ್ ಪಾಟೀಲ್ ನಡಹಳ್ಳಿ ಸಾಹೇಬರು. ನಡಹಳ್ಳಿ ಸಾಹೇಬ್ ಮಾಡಿಲ್ಲ, ಬಿಜೆಪಿಯ ನಡಹಳ್ಳಿ ಸಾಹೇಬರು, ಬಿಜೆಪಿ ಸರ್ಕಾರದಾಗಿದ್ದ ನಡಹಳ್ಳಿ ಸಾಹೇಬ್ ಇದ್ದಲ್ಲ, ಅವ್ರು ಮಾಡಿದಂಥ ಕಾರ್ಯಚಟುವಟಿಕೆ, ಅವತ್ತು ಅವರಿಗೆ ಮಾಡಿದಂಥ ಅವಮಾನ ನಮಗೆ ಬಹಳ ಖೇದ ಅನಿಸುತ್ತೆ. ಅದಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾವೆಲ್ಲರೂ ಕೂಡಿ ಅದನ್ನು ಖಂಡಿಸ್ತೇವೆ ಹೊರತು ನಾವು ಯಾವುದೇ ರೀತಿ ಯಾರ ಮೇಲೂ ದ್ವೇಷ ರಾಜಕಾರಣ ಮಾಡುವಂಥವ್ರು ನಾವು ಯಾರೋ ಅಲ್ಲ, ಮುಂದೂ ಮಾಡಲ್ಲ. ಯಾಕಂದ್ರೆ ಅವ್ರು ಮಾಡಿದವರು ನಮ್ಮ ಕಾರ್ಯಕರ್ತರು ಇರ್ಬೋದು, ಅವರು ಕೂಡ ಆ ಸಮಾಜದವರು ಕೂಡ ನಮ್ಮ ಬಿಜೆಪಿಯ ಕಾರ್ಯಕರ್ತರೆ. ಅವ್ರಿಗೆ ನೋವಾಗಿದ್ದಕ್ಕೆ ಪ್ರತಿಭಟನೆ ಮಾಡಬೇಕು. ಅದನ್ನು ಅವ್ರು ನಮ್ಮವರೆಲ್ಲರೂ ಪ್ರತಿಭಟನೆ ಮಾಡ್ಯಾರ. ಅದ್ರ ಒಂದಿಷ್ಟು ಮಂದಿ ಒಳ ಒಪ್ಕೊಂಡಿದ್ರು, ಅವ್ರು ಅಂತ ಕೆಲಸ ಮಾಡ್ಯಾರ. ಅದ್ರ ಬಗ್ಗೆ ಕೇಳಿಲ್ಲ, ಅದನ್ನು ಖಂಡನೆ ಐತಿ. ಅದಕ್ಕೋಸ್ಕರ ನಾವೇನು ಮಾಡಕತ್ತೀವಿ ಅಂದ್ರೆ ಸೋಮವಾರ ದಿವಸ
ಈಗೇನು ನಮ್ಮ ಸಾಯಂಕಾಲ 4 ಗಂಟೆಗೆ ಸೋಮವಾರ ದಿವಸ ನಾವು ಸಾಯಂಕಾಲ 4 ಗಂಟೆಗೆ ಅವ್ರಿಗೇನು ಅವಮಾನ ಮಾಡ್ಯಾರ, ಅವಮಾನವನ್ನ ಬಿಜೆಪಿ ಕಾರ್ಯಕರ್ತರೆಲ್ಲರೂ ಕೂಡಿ ಆ ಫೋಟೋಗಳಿಗೆ, ಅಂದ್ರೆ ಯಡಿಯೂರಪ್ಪನ ಸಾಹೇಬರಿಗೆ, ವಿಜೇಂದ್ರ ಸಾಹೇಬರ ಫೋಟೋಗಳಿಗೆ, ನಡುವೆ ಸಾಹೇಬರ ಫೋಟೋಗಳಿಗೆ ಶ್ರೀರಾಮಾಭಿಷೇಕ ಮಾಡುವ ಮುಖಾಂತರ ಮತ್ತೊಮ್ಮೆ ಅವರು ನಮ್ಮ ನಾಯಕರು, ಅವ್ರಿಗೆ ಈ ರೀತಿ ಮತ್ತೊಮ್ಮೆ ಯಾರು ಮಾಡಬಾರ್ದು, ಅವ್ರಿಗೆ ಅಷ್ಟೇ ಅಲ್ಲ ಮತ್ತೊಬ್ಬ ಯಾವ ನಾಯಕರು ಆ ರೀತಿ ಮಾಡಿದ್ರೆ ಅದು ತಪ್ಪೇ. ರಾಜಕಾರಣದಲ್ಲಿ ರಾಜಕಾರಣವನ್ನ ಯಾಕೆ ಮಾಡೋದಂದ್ರೆ ಪ್ರತಿಭಟನೆ ಮಾಡೋದು ಹಾಕು, ಪ್ರತಿಭಟನೆ ಮಾಡಕ್ಕೆ ಯಾರು ಬೇಡನಲ್ಲ, ಆ ಪ್ರತಿಭಟನೆ ದ್ವೇಷವಾಗಿ ಮಾರ್ಪಾಡಾಗಬಾರ್ದು. ಬಹಳ ಖುಷಿಯಿಂದ, ಯಾಕಂದ್ರೆ ಎಲ್ಲ ಲೀಡರ್ಗಳು ಎಲ್ಲರ ಮ್ಯಾಗ ಎಲ್ಲರೂ ಬಂದೇ ಇರ್ತಾರೆ. ನಾವು ಇಲ್ಲಿ ಗ್ರಾಮೀಣ ಮಟ್ಟದಲ್ಲಿ ನಾವೆಲ್ಲರೂ ಕೂಡಿ ಎಲ್ಲರೂ ದಿವಸ ಮುಖ ನೋಡ್ಬೇಕು. ನಾವು ದಿವಸ ಮುಖ ನೋಡುವಂತ ಸಂದರ್ಭದಲ್ಲಿ ಯಾರು ದೇಶ ರಾಜಕಾರಣ ಮಾಡುವಂತ ಮತ್ತು ಯಾರೋ ಇಂಥ ಕೆಟ್ಟ ಕೆಲಸಕ್ಕೆ ಇನ್ನು ಮುಂದಾಗಿ ಹೋಗಬಾರ್ದು. ಬಿಜೆಪಿಯನ್ನ ಮತ್ತೊಮ್ಮೆ ಕಟ್ಟಿ ಮತ್ತೊಮ್ಮೆ ಬಿಜೆಪಿಯ ಅಧಿಕಾರಕ್ಕೆ ತರೋರು, ಕಾಂಗ್ರೆಸ್ ದುರಾಡಳಿತದ ಬಗ್ಗೆ ಹೋರಾಟವನ್ನು ಮಾಡೋದು, ಮತ್ತೊಮ್ಮೆ ಬಿಜೆಪಿ ಕಾರ್ಯಕರ್ತರು ಎಲ್ಲರೂ ಒಂದಾಗಿ ಮುಂದಿನ ದಿವಸಗಳಲ್ಲಿ ಹೋಗೋಣ ಅಂತ ಸಂದರ್ಭದಲ್ಲಿ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಮುಂದೆ ವಾಸುದೇವ ಅವರು ಮಾತಾಡ್ತಾರೆ.